ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ. ನನ್ನ ಆರ್.ಕೆ ಮೀಡಿಯಾ ಚಾನಲ್ಗೆ ನಿಮಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿದೆ, ನಾವು ಮಾತಾಡೋಕ್ಕೆ ನಾಲಿಗೆ ತುಂಬ ಮುಖ್ಯ ಅಂತ. ಆ ನಾಲ್ಗೆನ ಹರಿಬಿಟ್ರೆ ಏನೆಲ್ಲ ಆಗುತ್ತೆ. ಸೊ ನಿಮ್ಮ ಹತ್ರ ಒಂದು ಪ್ರಸಂಗ ಹೇಳ್ಕೊಳ್ಳೋಣ ಅಂತ ಬಂದೆ. ಎಲುಬಿಲ್ಲದ ನಾಲಿಗೆ, ಆ್ಯಕ್ಚುಲಿ ಅದಕ್ಕೆ ಎಲುಬಿದ್ದಿದ್ರೆ ಮೋಸ್ಟ್ಲಿ ಯಾರೂ ಅತಿಯಾಗಿ ಮಾತಾಡದೆ ಮಿತವಾಗಿ ಮಾತಾಡಿ ಒಂದು ಪ್ರೀತಿ ವಿಶ್ವಾಸನ ಕೊನೆವರೆಗೂ ಉಳಿಸ್ಕೋತಿದ್ರು ಏನೋ. ಆದರೆ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅನ್ನೋ ಗಾದೆ ಮಾತು 100% ನಿಜ. ಯಾಕೆಂದರೆ ನಾಲಿಗೆಯಿಂದನೇ ನಮ್ಮ ಬದುಕು. ನೋಡಿ, ಮೊನ್ನೆ ನನ್ನ ಹತ್ತಿರದ ಅಂದರೆ ನನ್ನ ಭಾಳ ಆತ್ಮೀಯ ಸ್ನೇಹಿತರ ಮನೆಯಲ್ಲಿ ನಡೆದಂಥ ಘಟನೆ. ಸೊ ಇಲ್ಲಿ ಅವರು ಯಾವ ರೀತಿಯಾಗಿ ಎಷ್ಟು ಒಂದು ಕೂಡು ಕುಟುಂಬ, ಎಲ್ಲರೂ ಅಲ್ಲಿ ತುಂಬ ಆತ್ಮೀಯವಾಗಿರ್ತಕ್ಕಂತಹ ಸಂದರ್ಭ. ಎಲ್ಲರೂ ಸೇರಿ ಮೊನ್ನೆ ಹಾಲಿಡೇಸಲ್ಲಿ ಅವರೆಲ್ಲ ಟ್ರಿಪ್ಗೆ ಹೋಗಿದ್ರು. ಸುಮಾರೊಂದು 15 days ಹೋಗಿದ್ರು. ನೋಡಿ ಸ್ನೇಹಿತರೆ, ತುಂಬ ಒಳ್ಳೆಯ ಅನುಕೂಲಸ್ಥರಾಗಿರೋದ್ರಿಂದ ಎಲ್ಲರೂ ಸೇರಿ ಕೂಡು ಕುಟುಂಬ ಆಗಿರೋದ್ರಿಂದ, ವಿಭಕ್ತ ಕುಟುಂಬ ಆಗಿರೋದ್ರಿಂದ ಎಲ್ಲರೂ ಸೇರಿ ಅವರು ಟ್ರಿಪ್ ಹೋದಾಗ ಎಲ್ಲ ಹೋಗಿ ತುಂಬ ಎಂಜಾಯ್ ಮಾಡಿಕೊಂಡು ಬಂದರು. ಸೊ ಬರೋವಾಗ ಏನಾಗುತ್ತೆ ಅಂದರೆ, ಮಕ್ಕಳಿರ್ತಾರಲ್ಲ, ಆ ಮಕ್ಕಳಿಗೆ ಕಿಟಕಿ ಹತ್ರ ಕೂಡೋಕ್ಕೆ ಮತ್ತು ಮುಂದಿನ ಸೀಟಲ್ಲಿ ಕೂಡೋಕ್ಕೆ ಜಗಳ ಮಾಡ್ಕೊಂಡಿದ್ದಾರೆ. ನೋಡಿ, ಮಕ್ಕಳು ಸಹಜ ಅಲ್ವಾ, ಎಲ್ಲೋ ಅವ್ರಿಗೆ ಎಲ್ಲ ಹೊರಗಡೆ ನೋಡ್ತಾ ಇರಬೇಕು, ವಾತಾವರಣ ಪರಿಸರ ನೋಡಬೇಕು, ಕಿಟಕಿ ಹತ್ರ ಕೂಡಬೇಕಂದ್ರೆ ವಿಂಡೋದ ಹತ್ರ ಕೂಡಬೇಕು, ಹೀಗೆ ಅವರ ಆಸೆಗಳು. ಅಲ್ಲೇನಾಗುತ್ತೆ, ಮಕ್ಕಳು ತುಂಬ ಇರೋದ್ರಿಂದ ನಾನು ನೀನು ಅಂತ ಜಗಳ ಆಡ್ಕೊಂಡಿದ್ದಾರೆ. ಕೊನೆಗೆ ಒಂದೇ ಮನೆ ಒಂದೇ ಕುಟುಂಬ ಆಗಿರೋದ್ರಿಂದ ಕೆಲವು ಮಕ್ಕಳನ್ನ ಬೈದು ಹಿಂದೆ ಕೂಡಿಸಿದ್ದಾರೆ, ಕೆಲವು ಮಕ್ಕಳು ಮುಂದೆ ಕೂತಿದ್ದಾರೆ. ನೋಡಿ ಸ್ನೇಹಿತರೆ, ಅಲ್ಲಿ ಏನಾಗುತ್ತೆ ಅಂದರೆ, ಆ ಮಕ್ಕಳು ಮುಂದೆ ಹಿಂದೆ ಕೂತಾಗ ಅದರಲ್ಲಿ ಒಬ್ಬರು ಏನು ಮಾಡಿದ್ದಾರೆ, ಏನಂದಿದ್ದಾರೆ, ನನ್ನ ಮಗನನ್ನ ಕೂಡಿಸಿಲ್ಲ ಅಂತ ಅನ್ನೋ ಬೇಜಾರಕ್ಕೋ ಅಥವಾ ಏನೋ ಒಂದಕ್ಕೆ, ಇದು ನಮ್ಮದು ಸ್ವಂತ ಗಾಡಿಯಾಗಿದ್ದರೆ ನಮಗೆ ಯಾಕೆ ಹೀಗಾಗ್ತಿತ್ತು, ನಮ್ಮ ಗಾಡಿ ತೊಗೊಂಡು ಬಂದಿದ್ದರೆ ಹೀಗೆಲ್ಲ ಆಗ್ತಿರ್ಲಿಲ್ಲ ಅನ್ನೋ ಮಾತು ಅವರಲ್ಲಿ ಗಾಡಿಲ್ಲ ಅಂದುಬಿಟ್ರು. ನೋಡಿ, ಅಷ್ಟು ಅಂದ ತಕ್ಷಣ ಅಲ್ಲಿ ವಾತಾವರಣನ ಕೆಟ್ಟೋಯ್ತು. ಒಂದು 15 days ಹೋಗಿ ಬಂದಿರೋ ಟ್ರಿಪ್ಪಿನ ಸಂತೋಷನ ಗಳಿಗೆ ಹೊತ್ತಲ್ಲಿ ಕಳ್ಕೊಂಬಿಟ್ರು. ಅಲ್ಲಿ ಎಲ್ಲರಿಗೂ ಬೇಜಾರಾಯಿತು. ಸೊ ಊರಿಗೆ ಬಂದರು. ಆಗ ಯಾರೂ ಏನೂ ಮಾತಾಡಲಿಲ್ಲ. ಕೆಲವರು ಆಗ ಅನ್ನಬಾರ್ದು ಅಂದರು. ಸೊ ಅವರು ಊರಿಗೆ ಹೋದರು, ಅವ್ರವ್ರ ಮನೆಗೆ ಹೋದರು. ಆಮೇಲೆ ಮನೆಯಲ್ಲಿ ವಾತಾವರಣ ಕೆಟ್ಟೋಯ್ತು. ಯಾರಿಗ್ಯಾರು ಮಾತಾಡ್ತಾ ಇಲ್ಲ. ಯಾವ ಸಂಬಂಧ, ಒಂದು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಇದ್ದರೋ ಆ ಪ್ರೀತಿ ವಿಶ್ವಾಸ ಅಲ್ಲಿ ಕಳೆದೋಯ್ತು. ಅದು ದೊಡ್ಡ ಮಾತು ಹೌದು ಅಲ್ವೋ ಗೊತ್ತಿಲ್ಲ, ಆದರೆ ಆಗಿನ ಪರಿಸ್ಥಿತಿ, ಅಂದಿನ ಒಂದು ಮನಸ್ಥಿತಿ ಎಲ್ರಿಗೂ ಬೇಜಾರಾಯಿತು. ಸೊ ಎಲ್ಲರೂ ಒಬ್ರಿಗೊಬ್ಬರು ಮಾತು ಬಿಟ್ಟರು, ಒಬ್ರಿಗೊಬ್ಬರು ದೂರ ಆದರು. ನೋಡಿ, ಸಂಬಂಧಗಳು ಕೆಟ್ಟೋದು. ಅದಕ್ಕೆ ಹೇಳೋದು ಸ್ನೇಹಿತರೆ, ಒಂದೊಂದು ಸಾರಿ ಮಾತಾಡುವಾಗ ನಾವು ತುಂಬ ಎಚ್ಚರಿಕೆಯಿಂದ ಮಾತಾಡಬೇಕು. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕುಡಿಸ್ತು ಅನ್ನೋದು ಗಾದೆ ಮಾತು ನಮಗೆಲ್ಲ ಗೊತ್ತಿದೆ. ಸೊ ಸಂದರ್ಭ, ಆಗಿನ ಪರಿಸ್ಥಿತಿಗಳನ್ನು ನೋಡಿ ನಾವು ಮಾತಾಡಬೇಕು. ಮಾತು ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ, ಒಂದು ಸಲ ಆಡಿದ ಮೇಲೆ ಮತ್ತೆ ವಾಪಸ್ ಬರೋದಿಲ್ಲ. ಹಾಗಾಗಿ ನಾವು ಮಾತನಾಡುವಾಗ ತುಂಬ ಎಚ್ಚರಿಕೆಯಿಂದ ಮಾತಾಡಬೇಕು ಅಲ್ವಾ. ಎಲ್ಲರ ಮನಸ್ಥಿತಿಯೂ ಒಂದೇ ಥರ ಇರೋದಿಲ್ಲ. ಹಾಗಾಗಿ ಸಮಯ ಸಂದರ್ಭಕ್ಕೆ ನೋಡಿಕೊಂಡು ಸರಿಯಾಗಿ ಮಾತನಾಡೋದನ್ನು ನಾವು ಕಲಿಬೇಕು. ಅಂದಾಗ ಮಾತ್ರ ಎಲ್ಲ ಕಡೆ ನಾವು ಪ್ರೀತಿ ವಿಶ್ವಾಸದಿಂದ ಇರೋಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಅನಾವಶ್ಯಕವಾಗಿ ನಾವು ಮಾತನಾಡಿದಾಗ ಆ ಮಾತುಗಳು ಸಂಬಂಧಗಳನ್ನು, ಪ್ರೀತಿನ ಕಳ್ಕೊಬೇಕಾಗುತ್ತೆ. ಹಾಗೆ ಎಲುಬಿಲ್ಲದ ನಾಲಿಗೆ ಹರಿಬಿಡದೆ ಒಂದು ರೀತಿ ನೀತಿಲಿ ನಾವು ಮಾತಾಡ್ಕೊಂಡು ಹೋದರೆ ಅಲ್ಲಿ ಕೊನೆಯವರೆಗೂ ನಾವು ಪ್ರೀತಿ ವಿಶ್ವಾಸದಿಂದ ಇರ್ಬೋದು. ಈ ವಿಷಯ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಮೊದಲನೇ ಸರಿ ಯಾರು ನನ್ನ ಈ ಚಾನೆಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಖಂಡಿತ ನಿಮ್ಮೆಲ್ಲರ ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಂಡು ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ತೆ ಸ್ನೇಹಿತರೆ.